ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ನೇಚರ್ಸ್ ಕಿಚನ್. ಇವತ್ತು ನಾನು ನಿಮಗೆ ಸೂಪರ್ ಸಾಫ್ಟ್ ರಸಮಲೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನಿಲ್ಲಿ 1 ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ಕಾಯ್ಸೋಕೆ ಇಟ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ 2ರಿಂದ 3 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೋತಾ ಇದ್ದೀನಿ. ನಿಂಬೆ ರಸ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಹಾಲು ಒಡೆಯುತ್ತೆ. ನೀಟಾಗಿ ಇದು ಮಿಕ್ಸ್ ಆದಮೇಲೆ ನಿಮಗೆ ನೀರು ಸಪ್ರೇಟು ಮತ್ತು ಈ ಒಡೆದಿರೋ ಹಾಲು ಸಪ್ರೇಟ್ ಆಗುತ್ತೆ, ಕೋವಾ ಥರ. ಇದನ್ನು ಇವಾಗ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡ್ಮೇಲೆ ಒಂದು ಬಿಳಿ ಬಟ್ಟೆ ತೊಗೊಂಡು ಈ ಥರ ಸೋಸ್ಕೊತಾ ಇದ್ದೀನಿ. 10 ನಿಮಿಷ ಹಾಗೆ ಬಿಡೋಣ. ಸೊ ನೀರೆಲ್ಲ ಅದರಿಂದ ಹೊರ ಬಂದುಬಿಡುತ್ತೆ. ಇವಾಗ ಮತ್ತೆ ನಾನು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ಇದನ್ನು ರಬ್ಬಡಿ ಮಾಡೋಕ್ಕೋಸ್ಕರ ನಾನು ಈ ಪ್ರೊಸೆಸ್ ಮಾಡ್ತಾಯಿದ್ದೀನಿ. ಹಾಲು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಬಾದಾಮ್ ಪೌಡರ್, ಬಾದಾಮಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊತಿದ್ದೀನಿ. ಬಾದಾಮ್ ಪೌಡರ್ ನಿಮಗೆ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅರ್ಧ ಸ್ಪೂನಷ್ಟು ಕೇಸರಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಇದು ಫುಡ್ ಕಲರ್ ಅಲ್ಲ, ಇದು ಕೇಸರಿ ಪೌಡರ್. ಮಿಕ್ಸ್ ಮಾಡಿಕೊಂಡು ಈ ಅರ್ಧ ಲೀಟ್ರ್ ಹಾಲು ಕ್ವಾಂಟಿಟಿಲಿ ಕಡಿಮೆ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ಥಿಕ್ಕಾಗಬೇಕು ಹಾಲು. ಇವಾಗ ಇದಾಗಿದೆ. ಇವಾಗ ನೋಡಿ, ಆವಾಗಲೇ ನಾನು ಸೋಸಕ್ಕೆ ಇಟ್ಟಿರೋ ಅಂತಹ ಈ ಒಡೆದೋಗಿರೋ ಹಾಲಿಂದು ಕೋವಾ ಥರ ಇರೋದಿಲ್ಲ, ಅದು ನೀಟಾಗಿ ನೀರೆಲ್ಲ ಡ್ರೈ ಆಗಿದೆ. ಇವಾಗ ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ನಮ್ಮ ಪಾಮ್ಸಿಂದ ಒತ್ತಾಗಿ ಚೆನ್ನಾಗಿ ಸಾಫ್ಟಾಗಿ ಇದನ್ನು ನಾದ್ಕೋಬೇಕು. ಇದೇ ನಿಮಗೆ 5 to 10 ಮಿನಿಟ್ಸ್ ಆಗುತ್ತೆ ಈ ಪ್ರೊಸೆಸ್ ಮಾಡೋಕ್ಕೆ. ಗಂಟು ಇರಬಾರ್ದು. ಈ ಥರ ನೋಡಿ ಚೆನ್ನಾಗಿ ನಾದ್ಕೋಬೇಕು. ಇದು ನಾದ್ಕೊಂಡ್ರೆ ನಿಮಗೆ ರಸಮಲೈ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ಮೈದಾ ಹಾಕೋತಾ ಇದ್ದೀನಿ. ಈ ಮೈದಾ ಯಾಕೆ ಅಂತಂದರೆ ನೀವು ಮಾಡೋ ಆ ರಸಮಲೈ ಒಡೆಯೋದಿಲ್ಲ, ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ಮೈದಾ ಹಾಕ್ಕೊತಾ ಇದ್ದೀನಿ. ಮೈದಾ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಫುಲ್ ಸಾಫ್ಟ್ ಆಗಿದೆ. ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. ಫ್ಲ್ಯಾಟ್ ಮಾಡ್ಕೊಬೇಕು ಉಂಡೆ ತಗೊಂಡು. ನೋಡಿ ಇವಾಗ ನಾನು ಎಲ್ಲ ಉಂಡೆಗಳನ್ನ ಈ ಥರ ಮಾಡ್ಕೊಂಡಿದ್ದೀನಿ ಫ್ಲ್ಯಾಟಾಗಿ. ಇವಾಗ ಒಂದು ಕಡಾಯಲ್ಲಿ ನಾವು ಶುಗರ್ ಸಿರಪ್ ಮಾಡ್ಕೊಳ್ಳೋಣ. 1 ಕಪ್ ಶುಗರ್ ತೊಗೊಂಡಿದ್ದೀನಿ, ಸಕ್ಕರೆ. ಇದಕ್ಕೆ 2 ಚಮಚಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇವಾಗ ಇದು ಸಕ್ಕರೆ ಚೆನ್ನಾಗಿ ಕರಗಲಿ ನೀರಲ್ಲಿ. ಕರಗಿ ಸ್ವಲ್ಪ ಕುದಿಯೋವಾಗ ನಾವು ಆವಾಗಲೇ ಮಾಡ್ಕೊಂಡಿರೋಂಥ ರಸಮಲೈ ಉಂಡೆಗಳನ್ನ ಇದರೊಳಗೆ ಹಾಕ್ಕೊಳ್ಳೋಣ. ಇವಾಗ ಇದು ಹಾಕ್ಕೋತಾ ಇದ್ದೀನಿ. ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡೋದು ಬೇಡ. 1-2 ಮಿನಿಟ್ಸ್ ಹಾಗೇ ಇರಲಿ. ನೋಡಿ, ಹಾಕಿದ್ಮೇಲೆ ಅದು ಮೇಲೆ ಎದ್ದೋಳುತ್ತೆ ರಸಮಲೈ. 1-2 ಮಿನಿಟ್ಸ್ ಆದಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ 10 to 12 ಮಿನಿಟ್ಸ್ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ನೋಡಿ, ಈ ಥರ ಬೇಯಿಸ್ಕೊಂಡ್ಮೇಲೆ ನಿಮಗೆ ಈ ಥರ ಒಂದು ಡಬಲ್ ಸೈಜ್ ಆಗಿರುತ್ತೆ, ಈ ಥರ ದಪ್ಪ ಆಗಿರುತ್ತೆ. ಇವಾಗ ಅದೆಲ್ಲ ತಕ್ಕೊಂಡು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಆವಾಗಲೇ ಮಾಡ್ಕೊಂಡಿದ್ರಲ್ಲ ನೀವು ರಬಡಿ, ಅದರಲ್ಲಿ ನಾನು ಇದೆಲ್ಲ ಹಾಕೋತಾ ಇದ್ದೀನಿ, ರಸಮಲೈನ ಹಾಕೋತಾ ಇದ್ದೀನಿ. ಸಾಫ್ಟ್ ಆದ ರಸಮಲೈ ರೆಡಿ.